ಡಿ.ಕೆ. ಶಿವಕುಮಾರ್ ಅವರಂತೂ ಮುಖ್ಯಮಂತ್ರಿ ಆಗಲಿದ್ದಾರೆ. ಆದರೆ ಅವರ ಜೊತೆ ಸಂಪುಟ ಸೇರುವಂತವ್ರು ಯಾರು, ಕೆಪಿಸಿಸಿ ಅಧ್ಯಕ್ಷರಾಗುವಂತವ್ರು ಯಾರು, ಡಿಸಿಎಂ ಆಗುವಂತವ್ರು ಯಾರು ಅನ್ನುವಂಥದ್ದೇ ಈಗಿರುವಂತ ಕುತೂಹಲ. ಆ ಒಂದು ಕುತೂಹಲಕ್ಕೆ ಬ್ರೇಕ್ ಬೀಳಬೇಕಾಗಿದೆ. ಇಂದು ಸಂಜೆ 4ಕ್ಕೆ CLP ಮೀಟಿಂಗ್ ಇರುವಂತದ್ದು. ವಿಧಾನಸೌಧದಲ್ಲಿ ನಡೆಯಲಿರುವಂತ ಮೀಟಿಂಗ್. ಸರ್ಕಾರ ರಚನೆಗೆ ಕಾಂಗ್ರೆಸ್ ಕಸರತ್ತನ್ನ ಮಾಡ್ತಾ ಇದೆ. ಅಂದ್ರೆ ಫಿಕ್ಸ್ ಆಗಿದೆ ಎಲ್ಲ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂಥದ್ದು. ಆದರೆ ಅವರ ಜೊತೆ ಪ್ರಮಾಣ ವಚನ ಯಾರು ಸ್ವೀಕಾರ ಮಾಡ್ತಾರೆ, ಯಾರು ಡಿಸಿಎಂ ಆಗ್ತಾರೆ, ಯಾರು ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಡಿ.ಕೆ.ಶಿ ಹೆಸರನ್ನ ಇವತ್ತು ಸಿದ್ದರಾಮಯ್ಯನವರು ಸೂಚಿಸಲಿದ್ದಾರೆ. CLP ಸಭೆಯಲ್ಲಿ ಒನ್ ಲೈನ್ ರೆಸಲ್ಯೂಷನ್, ಅದು ಒನ್ ಲೈನ್ ಅಜೆಂಡಾ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿದ್ದಾರೆ ಅನ್ನುವಂಥದ್ದನ್ನ ಹೈಕಮಾಂಡ್ನವರು CLP ಮುಂದೆ ಪ್ರಕಟ ಮಾಡ್ತಾರೆ. ಅದಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಕೊಡಲೇಬೇಕಾಗುತ್ತೆ. ರಾಷ್ಟ್ರೀಯ ಪಕ್ಷಗಳಲ್ಲಿ ಇರುವಂಥ ಫಾರ್ಮಾಲಿಟೀಸ್, ಅದು ಪ್ರೊಸೀಜರ್ ಅದು. ಯಾಕೆಂದರೆ ಶಾಸಕರಿಂದ ಆಯ್ಕೆ ಮಾಡುವಂಥದ್ದಲ್ಲ. ಆಲ್ಮೋಸ್ಟ್ ಹೈಕಮಾಂಡ್ ಇದುವರೆಗೂ ಕೂಡ ಹಂಗೆ ಮಾಡ್ಕೊಂಡ್ಬಂದಿದೆ, ಈಗಲೂ ಕೂಡ ಅಷ್ಟೇ. KCV ಸಮ್ಮುಖದಲ್ಲಿ ಡಿ.ಕೆ.ಶಿ ಹೆಸರು ಪ್ರಸ್ತಾಪವನ್ನ ಮಾಡ್ತಾರೆ ಸಿದ್ದರಾಮಯ್ಯನವರು. ಡಿ.ಕೆ.ಗೆ ಸಹಕರಿಸುವಂತೆ ಶಾಸಕರಿಗೆ ಸಂದೇಶವನ್ನ ಕೂಡ ಕೊಡಲಾಗುತ್ತೆ. ಸರ್ಕಾರ ರಚನೆಗೆ ಹಿಂದೆ ಹಕ್ಕನ್ನ ಮಂಡನೆ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಲೋಕಭವನಕ್ಕೆ ತೆರಳಿ ಡಿ.ಕೆ.ಶಿ ಹಕ್ಕು ಮಂಡನೆ ಮಾಡುವಂತ ಸಾಧ್ಯತೆ ಇದೆ. ಇವತ್ತೇನೆ ಸಿದ್ದರಾಮಯ್ಯ ಜೊತೆನೆ ತೆರಳುವಂತ ಸಾಧ್ಯತೆ ಇರುವಂತದ್ದು. 4 ಗಂಟೆಗೆ CLP ಸಭೆ ಆದ ಬಳಿಕ ರಾಜ್ಯಪಾಲರನ್ನ ಹೋಗಿ ಭೇಟಿ ಆಗ್ತಾರಾ, ಕಾದ್ ನೋಡ್ಬೇಕು. ಟೈಮ್ ತಗೊಂಡಿರುವಂತದ್ರ ಬಗ್ಗೆ ಯಾವುದೇ ಮಾಹಿತಿ ಸದ್ಯಕ್ಕೆ ಸಿಕ್ಕಿಲ್ಲ. CLP ಸಭೆ ಇದೆ 4 ಗಂಟೆಗೆ. ಆ CLP ಸಭೆಯಲ್ಲಿ ಎಲ್ಲ ಕಾಂಗ್ರೆಸ್ನ ಶಾಸಕರು ಭಾಗಿಯಾಗಲಿದ್ದಾರೆ, ಕೆಲವರನ್ನ ಹೊರತುಪಡಿಸಿ. ಕೆಲವರು ಯಾರು ಅನ್ನುವಂಥದ್ದನ್ನ ಕೂಡ ಹೇಳ್ತೀನಿ. ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮೊಟ್ಟ ಮೊದಲ ಬಾರಿಗೆ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೇಳ್ತಾ ಇರುವಂತಹದ್ದು. ಸಾಕಷ್ಟು ಬಾರಿ ಸಚಿವರಾಗಿ ಸೇವೆ ಸಲ್ಲಿಸಿದ್ರು, ಉಪಮುಖ್ಯಮಂತ್ರಿ ಆಗಿದ್ದಂಥವರು. ಇನ್ನು ಇವತ್ತು CLP ಸಭೆಗೆ 4 ಶಾಸಕರು ಗೈರಾಗ್ತಾ ಇದ್ದಾರೆ. ಶಾಸಕ ರಾಜಣ್ಣ, ಮಧುಗಿರಿಯ ಶಾಸಕ ರಾಜಣ್ಣ, ಬೀದರ್ನ ಶಾಸಕ ರಹೀಂ ಖಾನ್, ರಾಜು ಕಾಗೆ ಅವರು ಕೂಡ ಗೈರಾಗ್ತಾ ಇದ್ದಾರೆ. ಪಾವಗಡ ಶಾಸಕ HB ವೆಂಕಟೇಶ್ ಗೈರಾಗ್ತಾ ಇರುವಂಥದ್ದು. ಶಾಸಕರ ಗೈರಿನ ಬಗ್ಗೆ ಅಲ್ಲಮ ಪ್ರಭು ಪಾಟೀಲ್ ಅವರಿಗೆ ಮಾಹಿತಿಯನ್ನ ಕೊಡಲಾಗಿದೆ. ಶಾಸಕಾಂಗ ಪಕ್ಷದ ಕಾರ್ಯದರ್ಶಿ ಅಲ್ಲಮ ಪ್ರಭು ಪಾಟೀಲ್ ಅವರಿಗೆ ಈಗ ಆಲ್ರೆಡಿ ಮಾಹಿತಿಯನ್ನ ಕೊಡಲಾಗಿದೆ. ಏನೇನ್ ಕಾರಣ ಅಂತ ನೋಡೋದಾದ್ರೆ, ಹಜ್ ಯಾತ್ರೆಯಲ್ಲಿರುವಂಥದ್ದು ರಹೀಂ ಖಾನ್, ಅನಾರೋಗ್ಯ ಕಾರಣವನ್ನ ಕೊಟ್ಟಿದ್ದಾರೆ ರಾಜು ಕಾಗೆ ಅವರು. ತಂದೆ ಸಾವಿನ ಕಾರಣವನ್ನ ಶಾಸಕ HB ವೆಂಕಟೇಶ್ ಅವರು ಕೊಟ್ಟಿರುವಂಥದ್ದು. ನಿನ್ನೆ ಅಷ್ಟೇ ಅವರ ತಂದೆ ಸಾವನ್ನಪ್ಪಿದ್ರು. ಸೊ ಹೀಗಾಗಿ ಅವರು ಹಾಜರಾಗ್ತಾ ಇಲ್ಲ. ಇನ್ನ KN ರಾಜಣ್ಣ ವಿದೇಶದಲ್ಲಿದ್ದಾರೆ. ಸಿದ್ದರಾಮಯ್ಯನವರು ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ, ಮೊನ್ನೆ ಹೋದಂಥ ಟೈಮಲ್ಲ, ಸಿದ್ದರಾಮಯ್ಯನವರ ಅಧಿಕಾರ ಹಸ್ತಾಂತರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಕರೆದಿತ್ತಲ್ಲ, ಅವತ್ತು ಫಾರಿನ್ಗೆ ಹೋದಂಥವ್ರು ಬೆಳಗ್ಗೆ ಪೋಸ್ಟ್ ಹಾಕಿದ್ದಾರೆ. ಕರ್ನಾಟಕವನ್ನ ಪ್ರತಿನಿಧಿಸ್ತಾ ಇದ್ದೀನಿ ನಾನು, ಸಹಕಾರ ಇಲಾಖೆಗೆ ಸಂಬಂಧಪಟ್ಟಂತೆ ಅಂತ ಅವರು ಪೋಸ್ಟ್ ಅನ್ನು ಕೂಡ ಹಾಕಿದ್ದಾರೆ. KN ರಾಜಣ್ಣ ಬ್ಯುಸಿ ಆಗಿದ್ದಾರೆ ಅಲ್ಲಿ. ಜೂನ್ 1 ಅಥವಾ 3ರಂದು ಡಿ.ಕೆ. ಶಿವಕುಮಾರ್ ಅವರು ಪದಗ್ರಹಣ, ಅಜ್ಜಯ್ಯ ಕೊಡುವಂತ ಮುಹೂರ್ತದಲ್ಲಿ ಪ್ರಮಾಣ ವಚನ ಸ್ವೀಕಾರ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾರೆ. ಮುಖ್ಯ ಕಾರ್ಯದರ್ಶಿಗೆ ಸೂಚನೆಯನ್ನ ಕೊಡಲಾಗಿದೆ. ಡಿ.ಕೆ.ಶಿ ಜೊತೆ 8 ರಿಂದ 10 ಸಚಿವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತ ಚಾನ್ಸಸ್ ಇದೆ. ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ 8 ರಿಂದ 10 ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು ಅಂತ. ಅದ್ಯಾರು ಅನ್ನುವಂಥದ್ದು ಕೂಡ ಇನ್ನೂ ಕನ್ಫರ್ಮ್ ಆಗಿಲ್ಲ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಯಾವತ್ತು ಅನ್ನುವಂಥದ್ದು ಕನ್ಫರ್ಮ್ ಆಗಬೇಕಾಗಿದೆ. ಜೂನ್ 1 ಅಥವಾ 3ನೇ ತಾರೀಕು ಅಂತ ಅವ್ರು ನಂಬುವಂತ ಜ್ಯೋತಿಷಿಗಳು ಮತ್ತೆ ಅಜ್ಜಯ್ಯನ ಒಂದು ಮುಹೂರ್ತವನ್ನ ಕೇಳಿದ್ದಾರೆ ಅವರು. ಅವತ್ತು ಯಾವ ಗಳಿಗೆಯಲ್ಲಿ ನಾನು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಡಿ.ಕೆ. ಶಿವಕುಮಾರ್ ಅವರ ಹೆಸರು ಕನ್ಫರ್ಮು, ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ. ಅದಾದ ಬಳಿಕ ಅವ್ರ ಜೊತೆ ಪ್ರಮಾಣ ವಚನ ಸ್ವೀಕಾರ ಮಾಡುವಂತವ್ರು ಯಾರು, ಕೆಪಿಸಿಸಿ ಅಧ್ಯಕ್ಷರು ಯಾರಾಗ್ತಾರೆ ಅನ್ನುವಂಥ ಕುತೂಹಲ ಬೇರೆ ಇರುವಂಥದ್ದು. ಸೊ ಯಾವ ರೀತಿಯಾಗಿ ಬೆಳವಣಿಗೆಗಳು ಆಗ್ತಾ ಇದಾವೆ? ಯಾಕೆಂದ್ರೆ ಆಲ್ಮೋಸ್ಟ್ ಎಲ್ಲಾ ನಾಯಕರು ಒಬ್ಬೊಬ್ಬರಾಗೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಡಿ.ಕೆ. ಕೂಡ ಬಂದಿದ್ದಾರೆ. ಖಂಡಿತವಾಗ್ಲೂ ಪೃಥ್ವಿರಾಜ್, ಇವತ್ತು ರಾಜ್ಯ ಕಾಂಗ್ರೆಸ್ನ ಮಹತ್ವದ ಬೆಳವಣಿಗೆಗಳು ನಡೀತಾ ಇರುವಂಥದ್ದು. ಇವತ್ತು ಒಂದು ಕಡೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಸಂಜೆ 4 ಗಂಟೆಗೆ ವಿಧಾನಸೌಧ ನಿಗದಿಯಾಗಿದೆ. ಆ ಒಂದು ಶಾಸಕಾಂಗ ಪಕ್ಷ ಸಭೆಯಲ್ಲಿ ಎಲ್ಲ ಶಾಸಕರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಸಭೆಯಲ್ಲಿ ಒಮ್ಮತದ ನಾಯಕರಾಗಿ ಡಿ.ಕೆ. ಶಿವಕುಮಾರ್ ಅವರು ಅಂತಿಮವಾಗಿ ಆಯ್ಕೆಯಾಗುವಂಥ ಸಾಧ್ಯತೆ ಬಹುತೇಕ ನಿಶ್ಚಳವಾಗಿರುವಂಥದ್ದು. ಅದಾದ ಬಳಿಕವಾಗಿ ಡಿ.ಕೆ. ಶಿವಕುಮಾರ್ ನೇರವಾಗಿ ಲೋಕಭವನಕ್ಕೆ ತೆರಳಿ ಅಲ್ಲಿ ಸರ್ಕಾರವನ್ನು ರಚನೆ ಮಾಡುವಂಥ ನಿಟ್ಟಿನಲ್ಲಿ ಹಕ್ಕು ಮಂಡಿಸುವಂಥ ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈಗ ಪದಗ್ರಹಣ ಕಾರ್ಯಕ್ರಮ ಅನ್ನುವಂಥದ್ದು ಒಂದು ಗೊಂದಲ ಇದೆ. ಜೂನ್
ಒಂದನೇ ತಾರೀಕು ಅಂದರೆ ಸೋಮವಾರ ಎಲ್ಲ ಒಂದು ಕಡೆ ಪದಗ್ರಹಣವನ್ನು ತೆಗೆದುಕೊಳ್ಳುವಂತ ಕೂಡ ಡಿ ಕೆ ಶಿವಕುಮಾರ್ ಈಗಾಗಲೇ ಮುಂದಾಗಿದ್ದಾರೆ. ಆದರೆ ಈಗ ಜ್ಯೋತಿಷಿಗಳ ಒಂದು ಸಲಹೆಗಳನ್ನು ಕೂಡ ಡಿ ಕೆ ಶಿವಕುಮಾರ್ ತೆಗೆದುಕೊಂಡ ಸಂದರ್ಭದಲ್ಲಿ 2-3 ಡೇಟನ್ನು ಕೊಟ್ಟಿದ್ದಾರೆ. ಆದರೆ ಹೈಕಮಾಂಡ್ ನಾಯಕರು ಸೋಮವಾರನ ತೆಗೆದುಕೊಳ್ಳಿ ಅನ್ನೋ ಸಂದೇಶವನ್ನು ಈಗಾಗಲೇ ಡಿ ಕೆ ಶಿವಕುಮಾರ್ ರವಾನೆಯನ್ನು ಮಾಡಿದ್ದಾರೆ. ಹಾಗಾಗಿ ಸೋಮವಾರ ಸಂಜೆ 4 ಗಂಟೆಗೆ ಅವರು ನೂತನವಾಗಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪದಗ್ರಹಣ ತೆಗೆದುಕೊಳ್ಳುವಂಥದ್ದು ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಇವತ್ತು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ಯಾಕಂದರೆ ಅಲ್ಲಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿ ಕೆ ಶಿವಕುಮಾರ್ ಆಯ್ಕೆಯಾಗುವಂಥದ್ದು ಬಹುತೇಕವಾಗಿ ತೀರ್ಮಾನ ಆಗಿದೆ. ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಹೆಸರು ಕೂಡ ಫೈನಲ್ ಆಗಿದೆ. ಒನ್ಲೈನ್ ಅಜೆಂಡಾ ಅಲ್ಲಿ ಪ್ರಸ್ತಾವನ ಇಡೋದ್ರ ಮುಖಾಂತರವಾಗಿ ಡಿ ಕೆ ಶಿವಕುಮಾರ್ನ ಅಂತಿಮವಾಗಿ ಆಯ್ಕೆ ಕೂಡ ಮಾಡಲಾಗುತ್ತೆ. ಬಹಳ ಪ್ರಮುಖವಾಗಿ ಆ ಒಂದು ಹೆಸರನ್ನ ಸಿಎಂ ಸಿದ್ದರಾಮಯ್ಯ ಮಂಡಿಸ್ತಾರೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಪ್ರಶ್ನೆ. ಯಾಕಂದ್ರೆ ಈಗಾಗಲೇ ಎಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅಧಿಕಾರ ಹಂಚಿಕೆ ವಿಚಾರದಲ್ಲಿ, ಕರ್ನಾಟಕದ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಬಹಳ ಸ್ಮೂತ್ ಆಗಿ ಹ್ಯಾಂಡಲ್ ಕೂಡ ಮಾಡಿದೆ. ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗದಿರುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರವನ್ನು ಮಾಡುವಂಥದ್ದು, ಆ ಮುಖಾಂತರವಾಗಿ ಆಡಳಿತ ನಡೆಸೋಕ್ಕೂ ಕೂಡ ಸುಗಮವಾಗಿ ಸಹಕಾರದ ಮುಖಾಂತರವಾಗಿ ಆಡಳಿತ ನಡೆಸುವಂತ ಕೂಡ ಹೈಕಮಾಂಡ್ ನಾಯಕರು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಹಾಗಾಗಿನೇ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖಾಂತರವಾಗಿ ಡಿ ಕೆ ಶಿವಕುಮಾರ್ ಹೆಸರಿನಲ್ಲಿ ಪ್ರಸ್ತಾಪವನ್ನು ಮಾಡಿ ಅಂತಿಮವಾಗಿ ಅವರೇ ನೂತನವಾಗಿ ಶಾಸಕಾಂಗ ಪಕ್ಷ ನಾಯಕರಾಗಿ ಆಯ್ಕೆ ಆಗೋದ್ರ ಮುಖಾಂತರವಾಗಿ ಅಲ್ಲಿರ್ತಕ್ಕಂಥ ಶಾಸಕರೆಲ್ಲರೂ ಕೂಡ ಅಂದರೆ ಸಿಎಂ ಸಿದ್ದರಾಮಯ್ಯ ಮುಖಾಂತರವಾಗಿ ಹೇಳಿಸಿದರೆ ಅನ್ನುವಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಶಾಸಕರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಪರವಾಗಿ ನಿಲ್ಲಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲ ಕೂಡ ಹೈಕಮಾಂಡ್ ಮಟ್ಟದ ತೀರ್ಮಾನ ಆಗಿದೆ. ಅವರ ಹೆಸರನ್ನ ನೀವು ಎಲ್ಲರೂ ಕೂಡ ಬೆಂಬಲಿಸಬೇಕು, ಸ್ವಾಗತವನ್ನು ಮಾಡಬೇಕು, ಬರುವಂಥ 2 ವರ್ಷಗಳು ಕೂಡ ಅವ್ರ ಜೊತೆ ಕೆಲಸವನ್ನು ಮಾಡಬೇಕು ಅನ್ನೋ ಸಂದೇಶವನ್ನು ಕೊಡೋದರ ನಂತರವಾಗಿ ಎಲ್ಲ ಒಂದು ಕಡೆ ಎಲ್ಲರೂ ಕೂಡ ಒಟ್ಟಾಗಿ ಹೋಗುವಂತ ಕೂಡ ಹೈಕಮಾಂಡ್ ನಾಯಕರು ಈಗಾಗಲೇ ಪ್ಲಾನ್ ಅನ್ನು ಕೂಡ ರೂಪಿಸಿರುವಂಥದ್ದು. ಇದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಜೊತೆಗೆ 8 ರಿಂದ 10 ಜನ ಸಚಿವರುಗಳು ಕೂಡ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿನೇ ನಿನ್ನೆ ದಿನ ಹಿರಿಯ ಸಚಿವರು ಎಲ್ಲರೂ ಕೂಡ ಹೈಕಮಾಂಡ್ ನಾಯಕರು ಬುಲವನ್ನು ಕೊಟ್ಟಿದ್ರು. ವೇಣುಗೋಪಾಲ್ ಆಗಿರ್ಬೋದು, ಮತ್ತೊಂದು ಕಡೆ ಸುರ್ಜೇವಾಲ ಅವರು. ಆ ಕಾರಣಕ್ಕೋಸ್ಕರವಾಗಿ ಹಿರಿಯ ನಾಯಕರೆಲ್ಲರೂ ಕೂಡ ದೆಹಲಿಗೆ ಹೋಗಿದ್ರು, ಅಲ್ಲಿ ಚರ್ಚೆ ಕೂಡ ಮಾಡಿದರೆ. ಮತ್ತೊಂದು ಕಡೆ ಡಿಸಿಎಂ ಹುದ್ದೆಗಳ ಬಗ್ಗೆನೂ ಕೂಡ ಗೊಂದಲ ಇದೆ. ಒಂದು ಕಡೆಗೆ ದಲಿತರಾಗಿರ್ಬೋದು, ಮತ್ತೊಂದು ಕಡೆ ಲಿಂಗಾಯತ ಆಗಿರ್ಬೋದು, ಮತ್ತೊಂದು ಕಡೆ OBC-ದಲ್ಲೂ ಕೂಡ ಕೊಡಬೇಕು ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ. ಆದರೆ ಯಾರಾಗ್ತಾರೆ ಅನ್ನೋ ವಿಚಾರ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಬಹುಶಃ ಇವತ್ತಿನ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಂತಿಮವಾಗಿ ತೀರ್ಮಾನ ಆಗುವಂಥ ಸಾಧ್ಯತೆ ಇದೆ. ಆ ಎಲ್ಲ ಸಚಿವರುಗಳು ಯಾರೆಲ್ಲ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಕೂಡ ವೇಣುಗೋಪಾಲೇ ಅದನ್ನು ಪ್ರಕಟ ಮಾಡಿದ ಬಳಿಕವಾಗಿ ಸೋಮವಾರ ಡಿ ಕೆ ಶಿವಕುಮಾರ್ ಜೊತೆಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ, ಮತ್ತೊಂದು ಕಡೆ 8 ರಿಂದ 10 ಜನ ಸಚಿವರುಗಳು ಮಂತ್ರಿಯಾಗಿ ಎಲ್ಲ ಒಂದು ಕಡೆ ಪ್ರಮಾಣ ವಚನ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ, ಅಂದರೆ ಶಾಸಕರು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಮತ್ತೊಂದು ಕಡೆ 4 ಕಾಂಗ್ರೆಸ್ ಶಾಸಕರು ಇವತ್ತೇ ಏನಾದರೂ ಘೋಷಣೆ ಮಾಡುವಂತ ಸಾಧ್ಯತೆ ಇದೆಯಾ ಕೆಪಿಸಿಸಿ ಅಧ್ಯಕ್ಷರು ಕೂಡ ಯಾರಾಗಬಹುದು ಅಂತ? ಯಾಕೆಂದ್ರೆ ಈ ಹಿಂದೆ ಯಾರು ಮುಖ್ಯಮಂತ್ರಿಗಳಾಗ್ತಾರೆ ಅಂತ 2023ರಲ್ಲಿ ಇದ್ದಂತ ಜಟಾಪಟಿಯ ಸಂದರ್ಭದಲ್ಲಿ ಇದೇ KC ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೇ ಅನೌನ್ಸ್ ಮಾಡಿದ್ರು, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇರ್ತಾರೆ, ಉಪಮುಖ್ಯಮಂತ್ರಿಯಾಗಿ ಸಿಂಗಲ್ DCM ಅದು ಡಿ ಕೆ ಶಿವಕುಮಾರ್ ಇರ್ತಾರೆ, ಅವರೇ ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಕೂಡ ಕಂಟಿನ್ಯೂ ಆಗ್ತಾರೆ ಅಂತ ಹೇಳ್ತಾ ಇದ್ರು. ಇವತ್ತು ಆ ರೀತಿಯಾದಂತ ಬೆಳವಣಿಗೆಗಳು ಕೂಡ ಏನಾದರೂ ಆಗೋದಾ? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ, ಕೆಪಿಸಿಸಿ ಅಧ್ಯಕ್ಷರು ಯಾರಾಗ್ತಾರೆ, ಉಪಮುಖ್ಯಮಂತ್ರಿಗಳು ಯಾರಾಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಪೃಥ್ವಿರಾಜ್, ಕೇವಲವಾಗಿ ಡಿ ಕೆ ಶಿವಕುಮಾರ್ ಅವರು ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆಯಾದ ಬಳಿಕವಾಗಿ ಅವೆಲ್ಲ ಪ್ರಕ್ರಿಯೆಗಳು ಕೂಡ ನಡೆಯುವಂಥದ್ದು. ಯಾಕಂದ್ರೆ ಈಗಾಗಲೇ ಸಿದ್ದರಾಮಯ್ಯ ಮೊನ್ನೆ ಅಷ್ಟೇ ರಿಸೈನ್ ಮಾಡಿದ್ದಾರೆ ತಮ್ಮ ಸ್ಥಾನಕ್ಕೆ. ಅದಾದ ನಂತರವಾಗಿ ಗವರ್ನರ್ ಕೂಡ ಅಂಗೀಕಾರವನ್ನು ಮಾಡಿದ್ದಾರೆ. ಇವತ್ತು CLP ಸಭೆ ಕೂಡ ನಡೀತಿದೆ. ಸಭೆಯಲ್ಲಿ ಅಂತಿಮವಾಗಿ ಡಿ ಕೆ ಶಿವಕುಮಾರ್ ಹೆಸರನ್ನು ಕೂಡ ಫೈನಲ್ ಮಾಡಲಾಗುತ್ತೆ. ಅದಾದ ನಂತರವಾಗಿ ಇಲ್ಲೊಂದು ಕಡೆ ಹೈಕಮಾಂಡ್ನಿಂದ DCM ಹುದ್ದೆಗಳು, DCM ಯಾರು ಆಗ್ತಾರೆ, ಮತ್ತೊಂದು ಕಡೆ ಯಾರೆಲ್ಲ ಸಚಿವರುಗಳಾಗ್ತಾರೆ ಅನ್ನೊಂದು ಪ್ರಕಟವನ್ನು ಮಾಡುವಂಥದ್ದು ಕೂಡ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡುವಂಥ ಸಾಧ್ಯತೆ ಹೆಚ್ಚಿರುವಂಥದ್ದು. ಆದರೆ KPCC ಅಧ್ಯಕ್ಷ ಸ್ಥಾನ ಯಾರಾಗ್ತಾರೆ ಅನ್ನೋದು ಇನ್ನೂ ಕೂಡ ಖಚಿತ ಆಗಿಲ್ಲ. ಯಾಕಂದ್ರೆ ಸಾಕಷ್ಟು ಗೊಂದಲ ಇದೆ. ಯಾಕಂದ್ರೆ ನಿನ್ನೆ ದಿನ ಹೈಕಮಾಂಡ್ ನಾಯಕರು ಅದಕ್ಕೋಸ್ಕರವಾಗಿ ಪರಮೇಶ್ವರ್, MB ಪಾಟೀಲ್ ಅವರೆಲ್ಲರೂ ಕೂಡ ಕರೆದು ಮಾತಾಡಿದ್ದಾರೆ. ಹಾಗಾಗಿ ಎಲ್ಲೊಂದು ಕಡೆ ಸಚಿವ ಸತೀಶ್ ಜಾರಕಿಹೊಳಿ ಜೊತೆಗೂ ಕೂಡ ಚರ್ಚೆ ಮಾಡುವ ಸಂದರ್ಭದಲ್ಲಿ ಅವರು ಮಂತ್ರಿ ಸ್ಥಾನಕ್ಕೆ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಇನ್ನೂ ಕೂಡ ಹೈಕಮಾಂಡ್ನಿಂದ ಅವರಿಗೆ ಸ್ಪಷ್ಟವಾದಂಥ ತೀರ್ಮಾನ ಇನ್ನೂ ಕೂಡ ಪ್ರಕಟವಾಗಿಲ್ಲ, ಸಂದೇಶ ಕೂಡ ಪ್ರಕಟ ಆಗಿಲ್ಲ. ಹಾಗಾಗಿ ಯಾರಾಗಿ ಮಾಡಬೇಕು ನಿಟ್ಟಲ್ಲಿ ಹೈಕಮಾಂಡ್ ಇನ್ನೂ ಕೂಡ ಗೊಂದಲಕ್ಕೆ ಸಿಲುಕಿದೆ. ಡಿ ಕೆ ಶಿವಕುಮಾರ್ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆಯಾದ ಬಳಿಕವಾಗಿ, ಗವರ್ನರ್ ಭೇಟಿ ಮಾಡಿದ ಬಳಿಕವಾಗಿ, ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡಿದ ಬಳಿಕವಾಗಿ ಇಲ್ಲ ಒಂದು ಕಡೆ ಅವರು ತಮ್ಮ ಸ್ಥಾನಕ್ಕೆ KPCC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಡಿ ಕೆ ಶಿವಕುಮಾರ್ ಸಲ್ಲಿಕೆ ಮಾಡಿದ ಬಳಿಕವಾಗಿಯೇ ನೂತನ KPCC ಅಧ್ಯಕ್ಷ ಯಾರಾಗ್ತಾರೆ ಅನ್ನೋ ವಿಚಾರ ಹೈಕಮಾಂಡ್ನಿಂದ ಒಂದು ಮಾಹಿತಿ ಬರುವಂಥ ಸಾಧ್ಯತೆ ಇದೆ. ಆದರೆ ಇವತ್ತು KPCC ಅಧ್ಯಕ್ಷ ಸ್ಥಾನದ ಬಗ್ಗೆ ಯಾವುದೇ ರೀತಿಯ ಚರ್ಚೆ ಆಗಲ್ಲ, ತೀರ್ಮಾನ ಆಗಲ್ಲ. ಆದರೆ ಬರೀ ಸಂಪುಟದಲ್ಲಿ ಯಾರಾಗ್ಬೋದು, ಮಂತ್ರಿಗಳು ಯಾರಾಗ್ಬೋದು, ಮತ್ತೊಂದು ಕಡೆ DCMಗಳು ಯಾರಾಗ್ಬೋದು ಅನ್ನೋ ವಿಚಾರ ಇವತ್ತು ತೀರ್ಮಾನ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ವೇಣುಗೋಪಾಲ್ ಆಗಿರ್ಬೋದು ಮತ್ತು ಸುರ್ಜೇವಾಲ ಅವರು ಶಾಸಕಾಂಗ ಪಕ್ಷ ಸಭೆಯಲ್ಲೇ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಯಾರೆಲ್ಲ DCM ಆಗ್ತಾರೆ ಮತ್ತು ಯಾರೆಲ್ಲ ಸಚಿವರಾಗ್ತಾರೆ ಅದನ್ನು ಅಂತಿಮವಾಗಿ ಪ್ರಕಟವನ್ನು ಮಾಡಿ ಅಂತಿಮವಾಗಿ ಲೋಕಭವನಕ್ಕೆ ತೆರಳಿ ಲೋಕಭವನಕ್ಕೆ ತೆರಳಿದಂಥ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಜೊತೆಗೆ CM ಸಿದ್ದರಾಮಯ್ಯ ಕೂಡ ಹೋಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಎಲ್ಲೂ ಕೂಡ ಒಗ್ಗಟ್ಟಿನ ಕೊರತೆ ಇರಬಾರ್ದು. ಯಾಕಂದರೆ ಒಗ್ಗಟ್ಟಾಗಿ ಹೋಗಬೇಕು, ಯಾವುದೇ ರೀತಿಯಿಂದ ಪ್ರತಿಪಕ್ಷಗಳಿಗೆ ಆಹಾರ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ಹೈಕಮಾಂಡ್ ನಾಯಕರು ಒಂದು ರೀತಿ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ಲೋಕಭವನಕ್ಕೆ ತೆರಳಿದಂಥ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಜೊತೆಗೆ ಸಿದ್ದರಾಮಯ್ಯ ಕೂಡ ಕಳಿಸ್ಕೊಡುವಂಥ ಸಾಧ್ಯತೆ ಇದೆ. ಅಲ್ಲಿ ಸರ್ಕಾರವನ್ನು ರಚನೆ ಮಾಡುವಂಥ ಹಕ್ಕು ಮಂಡನೆ ಮಾಡಿದ ಬಳಿಕವಾಗಿ ಇಲ್ಲ ಒಂದು ಕಡೆ ಸೋಮವಾರ ಸಂಜೆ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂದೆ ನೂತನವಾಗಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು
ಡಿ.ಕೆ. ಶಿವಕುಮಾರ್ ತೆಗೆದುಕೊಳ್ಳುವ ಕೂಡ ಕಾರ್ಯಕ್ರಮ ಅಂತಿಮವಾಗಿ ತೀರ್ಮಾನ ಆಗುವಂಥದ್ದು. Okay, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.